ನೋಡಿ, ವೆರಿಕೋಸ್ ವೇಯ್ನು ಬಹಳಷ್ಟು ಸಮಸ್ಯೆಗಳನ್ನು ತಂದುಕೊಟ್ಬಿಡುತ್ತೆ. ಈ ನಡೀತಾ ಕಾಲು ದಪ್ಪ ಆಗ್ಬಿಡ್ತದೆ, ಆಮೇಲೆ ಕಾಲು ಕಪ್ಪಾಗ್ಬಿಡ್ತದೆ, ಕಾಲು ಗಂಟಾಗ್ಬಿಡ್ತದೆ, ಆಮೇಲೆ ರಾತ್ರಿ ಇಡೀ ಕಾಲು ಜಗಿತಾ ಇರುತ್ತೆ, ಅಂದರೆ ಮಲಗೋದಿಕ್ಕಾಗೋದಿಲ್ಲ, ತುಂಬ ಒಂಥರ ಡ್ರ್ಯಾಗಿಂಗ್ ಟೈಪ್ ಆಫ್ ಪೇಯ್ನ್ ಇರುತ್ತೆ. ಅದಲ್ಲದೆ ಕಾಲು ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಂತರ ಸೆಲ್ಯುಲೈಟಿಸ್ ಕೂಡ ಆಗುವ ಸಾಧ್ಯತೆಗಳು ವೆರಿಕೋಸ್ ವೇನಲ್ಲಿ ಆಗುವಂಥದ್ದಾಗುತ್ತೆ. ಕಾಲೆಲ್ಲ ಕಪ್ಪಾಗ್ಬಿಟ್ಟು ಅದು ವೆರಿಕೋಸ್ ಅಲ್ಸರ್ ಅಂತ ಆಗ್ಬಿಟ್ಟು ಅದು ಗಾಯನೇ ಗುಣ ಆಗದೆ ಇರೋ ರೀತಿಯಲ್ಲಿ ಕೂಡ ಆಗುತ್ತೆ. ಯಾಕಂತಂದರೆ ಶುದ್ಧ ರಕ್ತವನ್ನು ಅಲ್ಲಿ ಸೆಲ್ಸಿಗೆ ಕೊಡಬೇಕು, ಅಶುದ್ಧ ರಕ್ತ ಪುನಃ ವಾಪಸ್ಸು ಹೋಗಿ ಆಮ್ಲಜನಕವನ್ನು ಸ್ವೀಕಾರ ಮಾಡಲಿಕ್ಕೆ ಲಂಗ್ಸಿಗೆ ಬರಬೇಕಾಗತ್ತೆ. ಈ ಸರ್ಕ್ಯುಲೇಷನ್ ಡ್ರಾಪ್ ಆದಾಗ ಈ ಥರದ ಸಮಸ್ಯೆಗಳು ಆಗ್ಬಿಡುತ್ತೆ. ಇದ್ರ ಜೊತೆಯಲ್ಲಿ ರಾಜಲಕ್ಷ್ಮಿ ಅನ್ನೋಂಥವ್ರು ಅವರಿಗೆ ವೆರಿಕೋಸ್ ವೇನ್ ಆಗಿತ್ತು, ಎರಡೂ ಕಾಲುಗಳು ದಪ್ಪ ಆಗಿಬಿಟ್ಟಿತ್ತು, ಇಷ್ಟು ದಪ್ಪ ಆಗಿ ಒಳ್ಳೆ ಸ್ಪಾಂಜ್ ಥರ ಕಾಣ್ತಾ ಇರ್ತಿತ್ತು. ಅದಲ್ಲದೆ ಅವರಿಗೆ ವಿಟಮಿನ್ ಕೊರತೆ ಆಗಿಬಿಟ್ಟು ಕೂದಲುಗಳೆಲ್ಲ ಸಮೇತ ಖಾಲಿಯಾಗಿ ತಲೆ ಈ ಬಾಲ್ಡ್ನೆಸ್ ಬಂದಿತ್ತು. ಅದಲ್ಲದೆ ಇನ್ನೊಂದು ಸಮಸ್ಯೆ ಅಂದರೆ ಪಾಪ ಅವ್ರಿಗೆ ಏಜ್ ಸಮಸ್ಯೆ, ಆಮೇಲೆ ದೇಹದ ತೂಕನೂ ಜಾಸ್ತಿಯಾಗಿ ಮಂಡಿ ನೋವು, ಆಮೇಲೆ ಸೊಂಟ ನೋವು ಆಗ್ತಿತ್ತು. ನಡೀತಾ ಸಂಪೂರ್ಣವಾಗಿ ಬಗ್ಗಿಬಿಡ್ತಾ ಇದ್ದರಂತೆ. ಈಗ ನಾನು ಆಯುರ್ಬಲ ಎ ಕೊಟ್ಟ ಮೇಲೆ ಆಯುರ್ಬಲ ಎ ತುಂಬಷ್ಟು ಚೆನ್ನಾಗಿ ಕೆಲಸ ಮಾಡಿದೆ. ಅದರೊಳಗಡೆ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿದೆ, ಆಮೇಲೆ ಬೆನ್ನು ಬಗ್ಗೋದು ಸಮೇತ ಕಡಿಮೆ ಆಗಿದೆ, ಶಕ್ತಿ ಥರ ಅವರಿಗೆ ಚೈತನ್ಯ ಬಂದಿದೆ, ಸ್ಟ್ರೈಟ್ ನಡೆಯೋಕ್ಕಾಗ್ತಾ ಇದೆ. ಇವಾಗ ಬಗ್ಗೋದಿಲ್ವಾ ನೀವು? ಸ್ವಲ್ಪ ತುಂಬಾ ದೂರ ನಡೆದ್ರೆ ಬಗ್ತೀನಿ. ಮುಂಚೆ ಹೇಗಿದ್ರಿ ಈಗ ಹೇಗಿದ್ರಿ? ಮುಂಚೆ ಹೆಜ್ಜೆ ಇಡ್ಬೇಕಂದ್ರೆ ಬಗ್ತಾ ಇದ್ದೆ, ಬಗ್ಬಿಡ್ತಿದ್ರಿ, ಬೆನ್ನು ಹಿಂಗ್ ಬಗ್ಬಿಡೋದು, ಬೆನ್ನು ಬಗ್ಗೋದು. ಇವಾಗ ಸ್ವಲ್ಪ ದೂರ ಅಟ್ಲೀಸ್ಟ್ ನಡೀತಾ ಇದ್ದೀರಿ. ಕೂದಲು ಏನಾಯ್ತು ಈಗ? ಕೂದಲು ಚೆನ್ನಾಗಿದೆ, ಇಂಪ್ರೂವ್ ಆಗಿದೆ. ಮೂರಲ್ಲಿ ಮುಂಚೆ ಇದ್ದಿದ್ರಲ್ಲಿ ಡಬಲ್ಗಿಂತ ಜಾಸ್ತಿ ಬಂದಿದೆ. ಕಪ್ಪಾಗಿ ಬಂದಿದೆ. ಹೌದು, ಕಪ್ಪಾಗಿ ಬರ್ತಾ ಇದೆ ಬಂದಿರೋ ಕೂದಲು. ನೋಡಿ, 72-73 ವರ್ಷಕ್ಕೆ ಕೂದಲು ಕಪ್ಪಾಗಿ ಬರೋದು ಸಹ ಬಹಳ ವಿಶೇಷ. ಅದು ಆಯುರ್ವೇದದ ಅಷ್ಟು ಶಕ್ತಿ ಅದು ಅಲ್ವಾ? ಹೌದು ಸುನೀಲ್. ಹೌದು. ಕಾಲು ಹತ್ತಿ ತರ ಊದ್ಕೊಂಡಿತ್ತು, ಈಗ ಕಾಲು ಸುಮಾರು ಅರ್ಧ ಊತ ಕಮ್ಮಿ ಆಗಿದೆ, ನಡೆಯೋಕ್ಕಾಗ್ತಾ ಇದೆ. ಮುಂಚೆ ಕಪ್ಪಾಗಿ ತುಂಬಾ ಕಪ್ಪಗಿತ್ತು, ಈಗ ರೆಡ್ ಕಲರ್ ಬರ್ತಾ ಇದೆ. ಅದು ಈಗ ಮೊನ್ನೆ ಕೇಳಿದೆ ನಮ್ಮ ಫ್ರೆಂಡ್ಗೆ. ಅದಕ್ಕೂ ಮುಂಚೆ ನಾನು ವೆರಿಕೋಸ್ ಡಾಕ್ಟರ್ ಅಂತ ಹೋಗ್ತಾ ಇದ್ದೀನಿ. ಅವ್ರೇನು ಹೇಳಿದ್ರು ಅಂದ್ರೆ ನಿಮ್ದು 4th ಸ್ಟೇಜ್ ಇದೆ, ಇವಾಗ ಕ್ಯಾನ್ಸರ್. ಅವ್ರ ಹತ್ರ ಚಾರ್ಟ್ ಇಟ್ಕೊಂಡಿದ್ದಾರೆ ಗುರುಜಿ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಆ ಥರ 6 ಸ್ಟೇಜಸ್ ಇದೆ. ಆಯುರ್ಬಲ ಕುಡಿದ್ಮೇಲೆ ಸ್ವಲ್ಪ ಶಕ್ತಿ ಬಲ ಜಾಸ್ತಿ ಆಗಿದೆ, ಇಂಪ್ರೂವ್ಮೆಂಟ್ ಆಗಿದೆ. ಆಂಟಿಪಕ್ಕ ನಿಂತ್ಕೊ ತುಂಬಾನೇ ಮೊದಲಿಗೂ ಈಗ ಒಂದು 51% ಇಂಪ್ರೂವ್ ಆಗಿದೆ. ಅವರ ಹೆಲ್ತ್, ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಗಿದೆ. ಚೆನ್ನಾಗಿ ನಡೀತಾ ಇದ್ದಾರೆ. ಈಗ ಮುಂದಕ್ಕೆ ಕಾಯ್ದರೆ ತುಂಬಾ ಸಂತೋಷ. ನೋಡಿ, ಆಯುರ್ಬಲ ಕೇವಲ ಅದರೊಳಗೆ ನೋನಿ ಇರೋದಷ್ಟೇ ಅಲ್ಲ, ಅದರೊಳಗಡೆ ಗುಗ್ಗುಳು ಕಷಾಯ ಇದೆ, ಅದಲ್ಲದೆ ಅಶ್ವಗಂಧ, ಬಲ, ಏರಂಡ, ಜೊತೆಯಲ್ಲಿ ನ್ಯಾಚುರಲ್ ಆಗಿ ವಿಟಮಿನ್ ಇರ್ತಕ್ಕಂಥ ಟಾನಿಕ್, ಅಂದರೆ ನಮಗೆ ಆ್ಯಂಟಾಕ್ಸಿಡೆಂಟ್ಸ್ ಕೊಡತಕ್ಕಂತಹ ಕಾಡಿನ ಹಣ್ಣುಗಳಿದ್ದಾವೆ ಅದರೊಳಗೆ. ಇವಿಷ್ಟು ಸೇರಿಸಿ ಮಾಡಿರ್ತಕ್ಕಂಥದ್ದು ಟಾನಿಕ್ಕು ಆಯುರ್ಬಲ ಎ. ಯಾವುದೇ ಸಂಧಿವಾತ ಇರಲಿ, ಅಥವಾ ನೀ ಜಾಯಿಂಟ್ಸ್ ಇರಲಿ, ಅಥವಾ ಲಂಬಾರ್ ಲೆಷನ್ಸ್ ಆಗಿರಲಿ, ಅಥವಾ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇರಲಿ, ಲಂಬಾರ್ ಸ್ಪಾಂಡಿಲೋಸಿಸ್ ಇರಲಿ, ಇಂತಹ ನೋವುಗಳಲ್ಲಿ ನರಗಳಿಗೆ ಮತ್ತು ಮೂಳೆಗೆ ಶಕ್ತಿ ಕೊಡ್ತಕ್ಕಂಥದ್ದು ಆಯುರ್ಬಲ ಎ. ಜೊತೆಯಲ್ಲಿ ಈ ಗುಗ್ಗುಳು ಪ್ರಿಪ್ರೇಷನ್ ಇರೋದ್ರಿಂದ ಆ್ಯಂಟಿ ಇನ್ಫ್ಲಮೇಟ್ರಿ ಆಗಿ ಕೆಲಸ ಮಾಡುತ್ತೆ, ಅಂದರೆ ಸ್ವೆಲ್ಲಿಂಗು ಕಡಿಮೆ ಮಾಡುತ್ತೆ. ನೋಡಿ, ಅವ್ರ ಕಾಲು ಇಷ್ಟು ದಪ್ಪ ಆಗಿತ್ತು ಅಂದರೆ ಅದು ನಾವೀಗ ಹೇಳೋದಕ್ಕೂ ಅವ್ರು ಅನುಭವಿಸೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಅಷ್ಟು ದಪ್ಪ ಆಗಿತ್ತು, ಅದೆಲ್ಲ ಇಳಿದಿದೆ. ಕಲ್ಲರ್ ಸಮೇತ ಡಿಸ್ಕಲರೇಷನ್ ಆಗಿ ಬ್ಲ್ಯಾಕ್ ಆಗಿದ್ದು ಅದು ನಾರ್ಮಲ್ ಆಗಿ ತರ್ತಾ ಇದೆ. ಒಟ್ಟಿನಲ್ಲಿ ಈಗ ನೋಡಿ, ಒಂದು ಪ್ರಕೃತಿಗೆ ಏನು ಶಕ್ತಿ ಇದೆ ಅನ್ನೋದು ನಿಮಗೆ ವಾಸ್ತವಿಕತೆಯಲ್ಲಿ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಯಾರಿಗೆ ನೀ ಜಾಯಿಂಟ್ಸ್ ಇದೆ, ಬೆನ್ನಿನಲ್ಲಿ ನೋವಿದೆ, ಮೂಳೆಗೆ ಶಕ್ತಿ ಕಮ್ಮಿ ಅಂತ ಅನಿಸುತ್ತೆ, ಆಯುರ್ಬಲ ಏನ ನೀವು ತರಿಸ್ಕೊಂಡು ಬೆಳಗ್ಗೆ ಒಂದು 3 ಚಮಚ, ರಾತ್ರಿಗೆ ಒಂದು 3 ಚಮಚ ತಗೊಳ್ತಾ ಬನ್ನಿ, ಭಾಳಷ್ಟು ಚೆನ್ನಾಗಿ ಹೆಲ್ಪ್ ಆಗುತ್ತೆ.